ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಕುರ್ಚಿಯಲ್ಲಿ ಕೂರಿಸುವಂತ ತೀರ್ಮಾನ. ಇದಕ್ಕೆ ಕೆಲ ಹಿತಶತ್ರುಗಳು ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ. ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಅಂತ ಹೇಳಿ ಕುದಿತಾ ಇದೆ. ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಸೆ ಇಟ್ಟವರು? ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ, ಆ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನ ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಏನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂತ ಹೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಕುರ್ಚಿಯಲ್ಲಿ ಕೂರಿಸುವಂತ ತೀರ್ಮಾನ. ಇದಕ್ಕೆ ಕೆಲ ಹಿತಶತ್ರುಗಳು ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ. ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಅಂತ ಹೇಳಿ ಕುದಿತಾ ಇದೆ. ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಸೆ ಇಟ್ಟವರು? ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ, ಆ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನ ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಏನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂಥೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಕುರ್ಚಿಯಲ್ಲಿ ಕೂರಿಸುವಂತ ತೀರ್ಮಾನ. ಇದಕ್ಕೆ ಕೆಲ ಹಿತಶತ್ರುಗಳು
ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ. ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಾಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಅಂತ ಹೇಳಿ ಕುದಿತಾ ಇದೆ. ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಸೆ ಇಟ್ಟವರು? ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ, ಆ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನ ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂತೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಕುರ್ಚಿಯಲ್ಲಿ ಕೂರಿಸುವಂಥ ತೀರ್ಮಾನ. ಇದಕ್ಕೆ ಕೆಲ ಹಿತಶತ್ರುಗಳು ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ. ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಾಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಅಂತ ಹೇಳಿ ಕುದಿತಾ ಇದೆ. ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಸೆ ಇಟ್ಟವರು? ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ, ಆ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನ ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂತೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು.